ಬಗೆ ಬಗೆ ವಿಧ ವಿಧ ಥರ ಥರ ರುಚಿ ರುಚಿ ಸಾವಿರ ಭಾವದ ಸ್ವಾದವಿದೆ ಕದಲಿಸಿ ಎಗರಿಸಿ ಬರಹವ ಬದಲಿಸಿ ದೇವರು ಮಾಡುವ ಎಲ್ಲ ಬಗೆ ಬರೀ ಖಾಲಿ ಹಾಳೆಯಂತೆ ತೋರೋ ಪುಸ್ತಕ ಗುಟ್ಟಾಗಿಯೇ ಇಟ್ಟು ಬರೆದ ವಿಧಿ ಜಾತಕ ಹುಡುಕುತ್ತ ಹುಡುಕುತ್ತ ಕೆದಕುತ್ತ ಕುಳಿತರೆ ಏನಿದೆ ಸುಖ ಕಥೆ ಕೇಳೆ ಕೇಳೆ ಹಂಸ ಎಲ್ಲೋ ಹುಟ್ಟು ಎಲ್ಲೋ ವಾಸ ನವರಸಗಳ ಸಂತೆಯಲ್ಲಿ ಭಾವನೆಗಳು ಮಾರಾಟಕ್ಕಿವೆ ಎಲ್ಲ ಸ್ವಾದ ನೀಡಬಲ್ಲ ಬ್ರಾಹ್ಮಿನ್ಸ್ ಕೆಫೆ ಬ್ರಾಹ್ಮಿನ್ಸ್ ಕೆಫೆ ಅಮ್ಮ ನಿಮ್ಮ ಆರ್ಡರ್ ಎಷ್ಟಾಯ್ತಮ್ಮ? 200 ರೂಪಾಯಿ ಅಮ್ಮ. ಸರಿ ತಗೊಮ್ಮ. ಯಾಕಮ್ಮ ಡಲ್ ಆಗಿದೆಯಾ? ಓ ಹೊರಗಡೆ ಬಿಸಿಲಲ್ವಾ ಅದಕ್ಕೆ ಸುಸ್ತಾಗಿದೆಯಾ? ನಾನು ಡಲ್ ಆಗಿದ್ದೀನಾ? ಇಲ್ವಲ್ಲ, ಆರಾಮಾಗಿದ್ದೀನಮ್ಮ. ಇಲ್ಲ ಇಲ್ಲ, ನಿನ್ನ ನೋಡಿದರೆ ಗೊತ್ತಾಗುತ್ತೆ. ನೋಡು ನೀನು ಹೇಗೆ ಬೆವರ್ತಾ ಇದೀಯಾ. ಅಮ್ಮ, ಈ ಬಿಸಿಲಲ್ಲಿ ಓಡಾಡಿದ್ರೆ ಎಂಥವರು ಬೆವರ್ತಾರೆ. ಕುಡಿಯೋದಕ್ಕೆ ಏನಾದರೂ ಕೊಡ್ತೀನಿ, ಸುಧಾರಿಸ್ಕೊಂಡು ಹೋಗುವಂತೆ ಬಾಮ್ಮ. ಛೇ ನಿಮ್ಗೆ ಯಾಕಮ್ಮ ತೊಂದರೆ? ಪರವಾಗಿಲ್ಲ ಬಿಡಿ. ನಿನ್ನನ್ನು ನೋಡಿದರೆ ನನ್ನ ಮೊಮ್ಮಗಳನ್ನ ನೋಡಿದಾಗ ಆಗುತ್ತೆ, ಅದಕ್ಕೆ ಒಳಗಡೆ ಕರೀತಾ ಇರೋದು. ಬಾಮ್ಮ. ಪಾಪ ವಯಸ್ಸಾದವರು ಮಕ್ಕಳು ಮೊಮ್ಮಕ್ಕಳು ಜೊತೆಲಿದ್ದಾರೋ ಇಲ್ವೋ, 1-2 ನಿಮಿಷ ಒಳಗಡೆ ಹೋಗಿ ಕೂತು ಎದ್ದು ಬಂದರೆ ಆಕಾಶ ಏನಾದರೂ ಕೆಳಗೆ ಬಿದ್ದೋಗುತ್ತಾ ಕರ್ಣ? ಹೋಗು, ಸುಮ್ಮನೆ ಹೋಗು. ಬಾಮ್ಮ ಒಳಗಡೆ. ಛೇ, ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆ ಎಡುವುದೆ? ನಮ್ಮಮ್ಮ ಏನಾದರೂ ಇದ್ದಿದ್ರೆ ಯಾಕೋ ಅಭಿಷಕ್ನ ಕಣೆ 1-2 ನಿಮಿಷ ಕೂತೆದ್ದು ಹೋಗು ಅಂತ ಹೇಳ್ತಿದ್ರು. ಇಲ್ಲ ಅಂದರೆ ಆ ಜಾಗಕ್ಕೆ 1-2 ಸತಿ ಥೂ ಅಂತ ಹೋಗಿಸ್ತಾ ಇದ್ರು. ಚಿಕ್ಕವರಿದ್ದಾಗ ಏನು ಮಜಾ ಇತ್ತಲ್ಲ. ಕೂತ್ಕೋ, ಕುಡಿಯೋದಕ್ಕೆ ಏನಾದ್ರು ತರ್ತೇನೆ. ತಗೋಮ್ಮ. ಬೆವರು ಅನ್ಕೊಂಡ್ರೆ ನನಗೆ ತುಂಬ ಭಯ ಆಗುತ್ತೆ. ಅಯ್ಯಯ್ಯಪ್ಪ, ಈ ಅಜ್ಜಿ ಹೇಳ್ತಾ ಇರೋದು ಕೇಳಿದ್ರೆ ನನ್ನ ಮೇಲೆ ನನಗೆ ಡೌಟ್ ಆಗ್ತಾ ಇದೆ. ಏನೇನೋ ಹೇಳಿ ಹೆದರ್ಸ್ತಾರೆ. ಥ್ಯಾಂಕ್ ಯು ಮಾ. ಸರಿ, ನಾನು ಬರ್ತೀನಿ. ಯಾಕಮ್ಮ, ಏನಾಯಿತು? ಹೇಳ್ಬೋದಕ್ಕೆ ನೀವು ಹೇಳ್ದಾಗೆ ಆ ಹುಡುಗಿ ಫುಡ್ ಕವರ್ ತಗೊಂಡು ಬಂದು ಕೊಟ್ಲು. ನಾನು ಅವಳನ್ನು ಒಳಗೆ ಕರೆದು ಕೂರಿಸಿ ಕುಡಿಯೋದಕ್ಕೆ ಕೊಟ್ಟೆ. ಕುಡಿತಾ ಕುಡಿತಾ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ಲು.
ಇನ್ನೂ 1 ಅವರ್ ಅವಳಿಗೆ ಎಚ್ಚರ ಆಗಲ್ಲ. ನಾನು ಈಗಲೇ ಹೊರಡ್ತೀನಿ. ಒಂದು 15 ನಿಮಿಷದಲ್ಲಿ ಅಲ್ಲಿರ್ತೀನಿ. ಅಲ್ಲಿವರೆಗೂ ಯಾರೂ ಒಳಗಡೆ ಬರಬಾರ್ದು. ಹಾಗೆ ನೋಡ್ಕೋಬೇಕು. ಅರ್ಥ ಆಯ್ತಾ? ಸರಿ ಸರಿ. ಕರುಣ 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 ನನಗೆ ಚಾಲೆಂಜ್ ಮಾಡ್ತೀಯ. ನನ್ನ ಹೆಂಡತಿನ ಕರೆಸಿ ಅವಳು ಎದುರುಗಡೆ ಸ್ಟಾಫ್ ಎದುರುಗಡೆ ನನಗೆ ಅವಮಾನ ಮಾಡ್ತೀಯ. ಈಗ ನೋಡಿ ನಾನು ಏನು ಮಾಡ್ತೀನಿ ಅಂತ. ನೀನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಬಾರ್ದು ಅಂಥ ಶಿಕ್ಷೆ ನಾನು ಕೊಡ್ತೀನಿ. ಟೈಮ್ ಅಪ್. ಭಗವಂತ, ತಂದೆ ಶ್ರೀನಿವಾಸ, ನಾನು ನಿನಗೆ ಹೇಳೋ ಅಂಥದ್ದಾದರೂ ಏನಿದೆಯಪ್ಪ? ಎಲ್ಲ ನೀನೇ ನೋಡ್ತಿದ್ಯಲ್ಲ. ನನ್ನ ಮಗಳು ಕರುಣ ಈ ಮನೆಗೋಸ್ಕರ ತನ್ನ ಜೀವನೇ ತೇಯ್ತಾ ಇದ್ದಾಳೆ. ಒಂದು ರೀತಿಲಿ ಅವಳು ಈ ಮನೆಗೆ ಗಂಡ ದಿಕ್ಕಾಗಿದ್ದಾಳೆ. ನನ್ನ ಮಗಳಿಗೆ ತುಂಬ ಒಳ್ಳೆ ಮನಸ್ಸು. ಅವಳಿಗೆ ತಕ್ಕನಾಗೆ ಒಂದು ಒಳ್ಳೆ ಹುಡುಗನೇ ಸಿಗಬೇಕು. ರತ್ನ ಬಂದು ಹೇಳಿ ಹೋದಾಗಿಂದ ನನ್ನ ಮನಸ್ಸು ಯಾಕೋ ತುಂಬ ಒದ್ದಾಡ್ತಿದೆ. ಅವಳ ಜೀವನದಲ್ಲಿ ಯಾವತ್ತೂ ಏನು ಕೆಟ್ಟದ್ದು ನಡೆದೆ, ಎಲ್ಲನೂ ಒಳ್ಳೇದೇ ಆಗಬೇಕು. ಅವಳ ತಂದೆ ಒಂದು ದೊಡ್ಡ ಕಂಟಕದಿಂದ ಪಾರಾಗಿ ಈಗ ತಾನೇ ಆಚೆ ಬಂದಿದ್ದಾರೆ. ಇದು ನಮ್ಮೆಲ್ಲರೂ ಪುಣ್ಯ. ಅವಳ ತಂದೆ ಇದ್ದಾಗಲೇ ನಮ್ಮ ಕಣ್ಣೆದುರುಗಡೆ ಅವಳ ಮದುವೆ ಆಗಬೇಕು. ಅವಳು ನೆಮ್ಮದಿಯಾಗಿ ಜೀವನ ಮಾಡೋದನ್ನ ಅವ್ರವ್ರ ಕಣ್ಣಾರೆ ನೋಡಬೇಕು. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಮ್ಮ ಮಕ್ಕಳು ಹೊರ ಹಾಗಾಗಬಾರ್ದು ತಂದೆ. ದಯವಿಟ್ಟು ಅವಳಿಗೆ ಒಳ್ಳೇದು ಮಾಡು. ಬನ್ನಿ ಸರ್. ಎಲ್ಲಿ ಅವಳು? ರೂಮಲ್ಲಿ ಮಲಗ್ತಿದ್ದೀನಿ. ಬನ್ನಿ ಸರ್. ಮುದ್ಕೆ ನಿಂತ್ಕೋ. ನೀನು ಇಲ್ಲೇ ಇರಬೇಕು. ಯಾರನ್ನೂ ಒಳಗಡೆ ಬಿಡಬಾರ್ದು. ಓಕೆ? ಕರುಣಾ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಯು ಆರ್ ಮೈ ಲವ್ಲಿ ಸುಂಕಿ ಸ್ಟಾರ್. ಎಷ್ಟು ಮೆರಿತಾ ಇದ್ದೆ. ಅದೇನು ಜೋರು, ಅದೇನು ಕೂಗಾಟ. ಎಲ್ಲೋಯ್ತು ಈಗ ನೀನು ನನ್ನ ಕೈಗೆ ಸಿಕ್ಕಿರೋ ಚಿಕನ್ ಕಬಾಬ್ ತರ. ಬಿಡ್ತೀನಿ ಕಚ್ಚ ಅಂತ ನೋಡು. ನನ್ನ ಹೆಂಡತಿನ ಕಲಿಸಿ ಎಲ್ಲರ ಮುಂದೆ ನನ್ನ ಮಾನ ತೆಗ್ದಿಯಲ್ಲ. ಈಗ ನಿನ್ನ ಮಾನ ಯಾರು ಕಾಪಾಡ್ತಾರೆ? ನೋಡೋಣ.
ಇದನ್ನ ಹಾಳು ಮಾಡಿದ್ದು ಯಾರು ಅಂತಾನು ಗೊತ್ತಾಗದೆ ಜೀವನ ಪ್ರತಿ ವಿಲ 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 ಅಂತ ಒದ್ದಾಡ್ಬೇಕು. ಇದು ಇದು ನಾನು ನಿಂಗೆ ಕೊಡ್ತಿರೋ ಶಿಕ್ಷೆ. ಒಳ್ಳೆ ಸಮಯದಲ್ಲಿ ಯಾರು ಗಂಟೆ ಬಾರಿಸ್ತಾ ಇದ್ದಾರೆ? ಈ ಯಾವನ ಹುಡುಗ? ಹಲೋ ಹಲೋ, ವಿಘ್ನೇಶ್ ಅವರಾ? ಹೌದು ಸರ್, ನೀವು ಈಗಿಂದೀಗಲೇ ತಕ್ಷಣ ಸಂಪಿಗೆ ಹಾಸ್ಪಿಟ್ಲ್ ಹತ್ರ ಬರ್ತೀರಾ? ಯಾಕೆ, ಏನಾಯ್ತು? ನಿಮ್ಮ ಮಗ ಅರುಣ್ ಆಟ ಆಡ್ತಾ ಆಡ್ತಾ ಕೆಳಗೆ ಬಿದ್ದಿದ್ದಾನೆ. ಮೆಟ್ಲಿಗೆ ತಲೆ ಹೊಡೆಸ್ಕೊಂಡು ರಕ್ತ ಸುರಿತಾ ಇತ್ತು. ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವೆಲ್ಲ ಏನು ಮಾಡ್ತಿದ್ರಿ? ಇಷ್ಟು ಕೇರ್ಲೆಸ್ ಆಗಿ ನೋಡ್ಕೊಳ್ಳೋದಕ್ಕೆ ನಾವು ನಿಮಗೆ ಲಕ್ಷ ಲಕ್ಷ ಕೊಟ್ಟು ಸ್ಕೂಲ್ ಸೇರಿಸ್ಬೇಕಾ? ಸರ್, ಅದೆಲ್ಲ ಈಗ ಮಾತಾಡೋದಕ್ಕೆ ಟೈಮ್ ಇಲ್ಲ. ದಯವಿಟ್ಟು ನೀವು ಹಾಸ್ಪಿಟ್ಲ್ ಹತ್ರ ಬನ್ನಿ ಅಷ್ಟೇ. ಈ ಟೈಮಲ್ಲಿ ನನಗೆ ನನ್ನ ಮಗ ಮುಖ್ಯ. ಮೊದಲು ಅವನನ್ನು ನೋಡ್ತೀನಿ, ಆಮೇಲೆ ನಿನ್ನನ್ನು ನೋಡ್ಕೋತೇನೆ. ಬದುಕ್ಬಿಟ್ಟೆ. ಹೋಗು ಹೋಗು ಹೋಗು, ಎಲ್ಲಿ ಹೋಗ್ತೀಯಾ? ನಾನು ತೋಡಿರೋ ಹಳ್ಳಕ್ಕೆ ನೀನು ಬೀಳಲೇಬೇಕು. ನನಗೇನು ಅಂತ ಇನ್ನೂ ನೀನು ಗೊತ್ತಿಲ್ಲ. ಗೊತ್ತಾಗೋಷ್ಟರಲ್ಲೇ ಅದು ಏನು ಆಗಬೇಕು ಆಗಿರುತ್ತೆ. ನನ್ನ ಮುಷ್ಟಿಯಿಂದ ನೀನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇವತ್ತಿಲ್ಲ ನಾಳೆ ಆ ಗತಿ ನೀನು ಬಂದೇ ಬರುತ್ತೆ. ಯಾಕೆ ಎಂತ ಚಾನ್ಸ್ ಮಿಸ್ ಆಯ್ತು? ಹೇ ಮುದ್ಕೆ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಒಳಗಡೆ ಏನೂ ಆಗಿಲ್ಲ. ಏನೂ ಆಗದೆ ಇರೋ ಹಾಗೆ ನೀನು ನೋಡ್ಕೋಬೇಕು. ಅರ್ಥ ಆಯ್ತಾ? ಸರಿ ಸರ್. ಅಮ್ಮ, ತಾಯಿ ಹೇಳಮ್ಮ, ಎಚ್ಚರ ಆಗೋ. ಕಣ್ಬಿಡು ತಾಯಿ. ಏನಾಯ್ತು? ಹುಷಾರಾಗಿದೆಯಾ ತಾನೆ? ನಾ ಹೇಳಿದ್ದೆಲ್ಲ ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಿನಗೆ? ನನಗೇನಾಗಿತ್ತು? ನಾನು ಯಾಕೆ ಇಲ್ಲಿದ್ದೀನಿ? ಅಲ್ಲಮ್ಮ, ಕುಡಿತಾ ಇದ್ದವಳು ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ಬಿದ್ದೋಗ್ಬಿಟ್ಟೆ. ನಾನೇ ನಿನ್ನನ್ನು ಒಳಗೆ ಕರ್ಕೊಂಡು ಬಂದು ಮಲಗಿಸ್ದೆ. ಅಷ್ಟೊತ್ತಿನಿಂದ ನಿನಗೆ ಆರೈಕೆ ಮಾಡಿ ಮಾಡಿ ನನ್ನ ಕೈ ಕಾಲೇ ಬಿದ್ದೋದು. ಹೌದಾ? ನಾನು ಯಾಕೆ ಪ್ರಜ್ಞೆ ತಪ್ಪಿದ್ದೆ? ನನಗೇನಾಯ್ತು? ಅಲ್ಲ, ನಾನು ನಿನ್ನನ್ನು ಅದನ್ನೇ ಕೇಳಬೇಕು ಅಂತ ಇದ್ದೀನಿ. ನಿನಗೆ ಮುಂಚೆನೂ ಈ ಥರ ಆಗಿತ್ತಾ? ನೀನು ಬೆವರ್ತಾ ಇರೋದು ನೋಡಿ ನನಗೆ ಅನುಮಾನ ಬಂದಿತ್ತು. ಅದಕ್ಕೆ ಒಳಗೆ ಕರ್ಕೊಂಡು ಬಂದು ಕೂರಿಸಿ ಸ್ವಲ್ಪ ಸುಧಾರಿಸ್ಕೊಂಡು ಹೋಗು ಅಂತ ಹೇಳಿದ್ದು. ಅಲ್ಲ, ನಿನಗಾಗಲಿ ನಿನ್ನ ಮನೆಯವ್ರಿಗಾಗಲಿ ಈ ಥರ ಮೂರ್ಛೆ ರೋಗ ಇತ್ತೇನಮ್ಮ? ಛೆ, ಅಂಥದ್ದೇನೂ ಇಲ್ಲ. ನೀವೇನೇನೋ ಕರಿಬೇಡಿ. ನಾನು ಆರಾಮಾಗಿದ್ದೀನಿ. ನಾನು ಹೊರಡ್ತೀನಿ. ಮೇಡಮ್ಮ, ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಡಾಕ್ಟ್ರು ಬರ್ತಾರೆ. ಇಲ್ಲಮ್ಮ, ನಾನು ಆರಾಮಾಗಿದ್ದೀನಿ. ನಾನು ಹೊರಡ್ತೀನಿ. ಟೈಮ್ ಆಯ್ತು. ಬೇಡ ತಾಯಿ. ಸರಿ, ಹಾಗೆ ಹೋಗ್ತಾ ಯಾರಾದರೂ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಹೋಗು. ಸರಿಮ್ಮ.
ವೈಬ್ ನಾನೇ ತೆಗೆಯೋದು ಒಳ್ಳೇದು. ಹಾಯ್ ಆಂಟಿ, ಹೇಗಿದ್ದೀರಾ? ನೀನು ಇಲ್ಲಿ? ನಿಮ್ಮನ್ನು ನೋಡೋಣ ಅಂತಾನೆ ಬಂದೆ. ಬರಬಾರ್ದಾಗಿತ್ತ ಆಂಟಿ? ಯಾಕಮ್ಮ ಹಾಗೆ ಹೇಳ್ತೀಯ? ನಿನಗೆ ಹಾಗೆ ಅನಿಸಿದ್ದು ಸಂತೋಷ, ನೀನು ಇಲ್ಲಿಗೆ ಬಂದಿದ್ದು ಸಂತೋಷ, ನೀನು ಇಲ್ಲಿಗೆ ಬರ್ತಾ ಇರಬೇಕು ಆಗಲೂ ಸಂತೋಷ. ನೀನು ಇಲ್ಲೇ ಇರೋ ಹಾಗಾದರೆ ತುಂಬ ಸಂತೋಷ. ಏನು ಮಾಡಲಿ, ಅದು ಈ ತಾಯಿ ಆಸೆ ಈಡೇರ್ಬೇಕಲ್ವಾ? ಆಂಟಿ, ಒಳಗಡೆ ಕೂತ್ಕೊಂಡು ಮಾತಾಡೋಣವಾ? ಅಯ್ಯೋ, ನನ್ನ ತಲೆಗಿಷ್ಟು ಮನೆ ಬಾಗ್ಲಿಗೆ ಬಂದವ್ರನ್ನ ಒಳಗೆ ಕರೆಸಿ ಕೂಡಿಸಿ ಮಾತಾಡಬೇಕು ಅನ್ನೋ ಬುದ್ಧಿ ಇಲ್ವಲ್ಲ ಶಾಂತ ನಿನಗೆ? ಬಾಮ್ಮ ಒಳಗೆ. ಒಂದು ಕಂಡೀಷನ್, ನೀನು ನಾನು ಹೇಳ್ದಾಗ ಕೇಳಬೇಕು. ದಯವಿಟ್ಟು ಈ ಆಂಟಿ ಗೀಂಟಿ ಅಂತೆಲ್ಲ ಕರಿಬೇಡಮ್ಮ. ಲಕ್ಷಣವಾಗಿ ಅಮ್ಮ ಅಂತ ಕರಿ. ಯಾರ್ಯಾರನ್ನೋ ಕರಿತೀಯ, ನನ್ನನ್ನು ಕರೆಯೋಕ್ಕಾಗಲ್ವಾ? ಅಮ್ಮ, ಒಳಗಡೆ ಕೂತ್ಕೊಂಡು ಮಾತಾಡೋಣವಾ? ಎಲ್ಲಿ? ಇನ್ನೊಂದ್ಸಲ ಕರಿ. ಅಮ್ಮ. ಅಮ್ಮ, ನನ್ನನ್ನು ಯಾರೋ ಕರೆದಾಗಾಯ್ತಮ್ಮ. ನನಗೆ ನನ್ನ ಮಗಳು ನೆನಪಾಗ್ಬಿಟ್ಲು. ಯಾಕೋ ಗೊತ್ತಿಲ್ಲ, ನೀನು ನನ್ನ ಎದುರುಗಡೆ ಬಂದರೆ ನನಗೆ ನನ್ನ ಮಗಳೇ ನೆನಪಾಗ್ತಾಳೆ. ಬಾಮ್ಮ ಒಳಗಡೆ. ಬಲ್ಗಾಲಿಟ್ಟು ಒಳಗೆ ಬಾಮ್ಮ. ಬಲ್ಗಾಲಿಟ್ಟು ಒಳಗೆ ಬಾಮ್ಮ.